ಎಷ್ಟು ಕಟ್ಟಿದ್ದಾರೆ ಫೀಸು? 4,730 ರೂಪಾಯಿ. ನೀವು ಯಾವ್ದಾರ ನರ್ಸರಿಗೆ ಒಂದು ಮಗು ಸೇರಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಆಗ್ತದೆ. ನಿಮಗೆ ಸರ್ಕಾರದಿಂದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜನ್ನು ನಿಮ್ಮ ಮನೆ ಭಾಗದಲ್ಲಿ ಪ್ರಾರಂಭ ಮಾಡಿಸಿ ಕಡಿಮೆ ವೆಚ್ಚದಲ್ಲಿ ನಿಮಗೆ ಅವಕಾಶಗಳನ್ನು ಸಿಕ್ಕಿದೆ. ಅದು ಅವರಿಗೆ ಸೀಮಿತವಾಗಿ ಹೇಳ್ತಾ ಇದೆ. ಎಲ್ಲ ಮಕ್ಕಳಿಗೂ ಅಷ್ಟೇ. ಸರ್ಕಾರ ನಿಮ್ಮ ಮನೆ ಭಾಗದಲ್ಲಿ ಕಾಲೇಜು, ಈಗ ಬಡವನಹಳ್ಳಿನಲ್ಲಿ ಮನೆ ಕಾಲೇಜು, ಇವತ್ತು ಅಲ್ಲಿನ ಇದರಲ್ಲಿ ಮೊರಾರ್ಜಿ ಸ್ಕೂಲಲ್ಲೂ ಕೂಡ ಸೈನ್ಸ್ ಸ್ಟ್ರೀಮನ್ನು ಕೂಡ ಓಪನ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಆದೇಶ ಮಾಡಿದೆ. ಮತ್ತು ಮೆಡಿಕೇಷನಲ್ಲಿ ಫರ್ದರ್ ಕಾಲೇಜು, ಇಲ್ಲಿ ಮಧುಗಿರಿನಂತೂ ಒಳ್ಳೆ ಕಾಲೇಜು ಇದೆ. ಮತ್ತು ಅಲ್ಲಿನೆಲ್ಲ ಬೋಧಕ ವರ್ಗಗಳಿದ್ದಾರೆ. ಅಲ್ಲಿ ಎಲ್ಲ ವ್ಯವಸ್ಥೆ ಕೂಡ ಉತ್ತಮವಾಗಿ ಮಾಡಿರ್ತಕ್ಕಂಥದ್ದು. ಇವೆಲ್ಲ 70ರ ದಶಕದಲ್ಲಿ ನೀವೇನಾದರೂ ಡಿಗ್ರಿ ಓದಬೇಕು, ಸೈನ್ಸನ್ನು ಆಗಲಿ ಆರ್ಟ್ಸನ್ನು ಆಗಲಿ ಯಾವ್ದಾರ ಕಾಮರ್ಸ್ ಇರಲಿ, ನೀವು ಓದಬೇಕು ಅಂದರೆ ಎಲ್ಲ ತುಮಕೂರಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಬಂದು ಹಾಸ್ಟೆಲ್ಗಳು ಹುಡುಕೊಂಡು ಇರಬೇಕಾಗಿತ್ತು. ಇಲ್ಲ ಅಂತ ಹೇಳಿದ್ರೆ ರೂಮ್ ಮಾಡ್ಕೊಂಡು ಅಲ್ಲಿ ಅನ್ನ ಮಾಡ್ಕೊಂಡು ಓದಲಿಂದ ಸಾಕನೊಂದು ಊಟ ಮಾಡ್ಕೊಂಡು ವಿದ್ಯಾಭ್ಯಾಸ ಮಾಡ್ಕೊಂಡು ಇದೆಲ್ಲ ವ್ಯವಸ್ಥೆ ಇದ್ದಂಥದ್ದು. ಇವತ್ತು ನಿಮ್ಮ ಮನೆ ಭಾಗದಲ್ಲೇ ಎಲ್ಲ ವಿದ್ಯಾಸಂಸ್ಥೆಗಳನ್ನು ಸರ್ಕಾರ ಪ್ರಾರಂಭ ಮಾಡಿ ನಿಮಗೆ ಉತ್ತಮ ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಏನಕ್ಕೆ? ನೀವೆಲ್ಲ ಒಳ್ಳೆ ವಿದ್ಯಾವಂತರಾಗಬೇಕು. ನೀವು ಒಳ್ಳೆ ವಿದ್ಯಾವಂತರಾದಾಗ ಮಾತ್ರ ನಿಮಗೆ ಎಲ್ಲವನ್ನು ಕೂಡ ವಿದ್ಯೆ ದೊರಕಿಸಿಕೊಡ್ತದೆ. ವಿದ್ಯೆ ಇದ್ದರೆ ನೀವು ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ನಿಮ್ಮಲ್ಲಿ ಐಶ್ವರ್ಯ ಇರ್ಬೋದು, ಇನ್ನೊಂದು ಇರ್ಬೋದು, ಏನೇ ಇದ್ರೂ ಕೂಡ ಅದೆಲ್ಲ ಏನು ಪ್ರಯೋಜನ ಕೊಡೋದಿಲ್ಲ. ನಿಮಗೆ ನಿಮ್ಮ ಜೀವಮಾನದಲ್ಲಿ ಏನಾದರೂ ನಿಮಗೆ ಗೌರವ, ಅಂತಸ್ತು, ಐಶ್ವರ್ಯ ಎಲ್ಲವನ್ನು ಕೂಡ ಗಳಿಸುತ್ತೆ. ಅದು ಯಾವ ವಸ್ತು ಅಂದರೆ ಅದು ವಿದ್ಯೆ ಮಾತ್ರ ಇರ್ತಕ್ಕಂಥ. ಆ ಒಂದು ಪ್ರಮುಖವಾದಂತಹ ವಿದ್ಯೆಯನ್ನು ನೀವೆಲ್ಲ ಉತ್ತಮ ಗುಣಮಟ್ಟದ ವಿದ್ಯಾವಂತರು ಆಗಬೇಕು. ನೀವೆಲ್ಲ ಸಮಾಜಕ್ಕೆ ಆಸ್ತಿ ಆಗಬೇಕು. ನೀವೇನಾದರೂ ಈಗೆಲ್ಲ ಹೇಳ್ತಾ ಇರಲ್ಲ ಡ್ರಗ್ಸ್ ಅಂತ ಹೇಳಿದ್ರೆ ನೀವು ತಗೊಳ್ಳೋ ಮಾತನ್ನು ಡ್ರಗ್ಗೆ. ಆ ಡ್ರಗ್ಗಲ್ಲ, ಅಮಲು ತರುವಂಥ, ನಶೆ ತರುವಂಥ ವಸ್ತು ಏನಿದೆ ಅದು ನಿಮ್ಮ ಆರೋಗ್ಯಕ್ಕೆ ಮಾರಕವಾದಂತಹ ವಸ್ತು. ಅದನ್ನು ನೀವು ಯಾರು ಉಪಯೋಗ ಮಾಡ್ತಕ್ಕಂಥದ್ದು. ನಾನು ಹೇಳ್ತಾ ಇದ್ದೆ ಪೊಲೀಸ್ ಆಫೀಸರ್ಗೆ, ಹಳ್ಳಿಗಳಲ್ಲಿ ಆ ರೀತಿಯ ವಾತಾವರಣ ಕಡಿಮೆ. ಈ ಪಟ್ಟಣಗಳಲ್ಲಿ ಹೋಬಳಿ ಹೆಡ್ ಕ್ವಾರ್ಟರ್ಸಲ್ಲಿ ಈಗ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಕೂಡ ಬಂದಿದೆ. ನಾನು ಅದನ್ನೆಲ್ಲ ಯಾವ ರೀತಿ ನಿಗ್ರಹ ಮಾಡಬೇಕು ಅಂತಕ್ಕಂಥದ್ದಕ್ಕೂ ಕೂಡ ಈಗಾಗಲೇ ಅಧಿಕಾರಿಗಳ ಜೊತೆ ಚರ್ಚೆನೂ ಕೂಡ ನಾನು ಮಾಡಿದೆ. ನೀವು ಮಕ್ಕಳಲ್ಲಿ ನನ್ನ ಮನವಿ, ನೀವು ಎಲ್ಲ ಈ ವಯಸ್ಸಿದೆಯಲ್ಲ, ನಿಮ್ದೆಲ್ಲ ಈ ವಯಸ್ಸು ಮತ್ತೆ ಬರೋದಿಲ್ಲ. ಈ ವಯಸ್ಸಲ್ಲಿ ನೀವೆಲ್ಲ ಏನೆಲ್ಲ ಒಳ್ಳೆಯದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಲ್ಲ, ಆ ಅಳವಡಿಸ್ಕೊಳ್ತಕ್ಕಂಥ ಉತ್ತಮ ಗುಣಗಳೇನಿದ್ದಾವೆ ಅವು ನಿಮ್ಮ ಜೀವನದ ಪರ್ಯಂತ ನಿಮ್ಮ ಜೊತೆಯಲ್ಲಿರುತ್ತೆ, ನಿಮಗೆ ಗೌರವ ತಂದು.